ಭಾವ ನಿಮ್ಮ ಹೋಟೆಲಲ್ಲಿ ತಿಂಡಿ ತಿನ್ಬೇಕು ಅಂತ ಜನ ಕ್ಯೂ ನಿಲ್ಬೇಕು, ಹಾಗಾಗ್ಬೇಕು ನೋಡಿ. ಥ್ಯಾಂಕ್ ಯು ಸತ್ಯ ಅವರೇ. ಹೋಂಡಾ ಅಂಗಡಿಗೆ ಅಜ್ಜಿ ರೆಸಿಪಿ, ದರ್ಶಿನಿಗೆ ಅತ್ತೆ ರೆಸಿಪಿ. ಹೌದಾ ಅತ್ತೆ, ಸೂಪರ್ ನೀವು. ಯಾಕೆ ರಂಪಟ ಮಾಡ್ತಿದ್ಯಾ? ಹುಚ್ಚಿಗೆ ಚಿಡಿತ ನಿನಗೆ? ಹುಚ್ಚಿಡ್ದಿರೋದು ನನಗಲ್ಲ, ನಿಮಗೆ. ನೀವ್ ಎಲ್ರೂ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ. ಬಿಡಲ್ಲ, ನಿಮ್ ಯಾರನ್ನೂ ಸುಮ್ನೆ ಬಿಡಲ್ಲ. ನನಗೆ ಅನ್ಯಾಯ ಮಾಡ್ತಿದ್ದೀರಾ. ಸುಮ್ಮನೆ ಏನೇ ಅನ್ಯಾಯ ಆಗಿರೋದು ನಿನ್ಗೆ? ಏನಾ? ನಾನು ಈ ಮನೇಲಿ ಒಬ್ಳು ಅನ್ನೋದ ಮರ್ತ್ ಬಿಡಿದ್ದೀರಾ. ನನ್ ಒಂದ್ ಮಾತು ಕರೀಲಿಲ್ಲ. ನಿಮ್ ಪಾಲಿಗೆ ನಾನು ಸತ್ ಹೋಗಿದ್ದೀನಾ? ಹೌದು, ಸತ್ತು ಹೋಗಿದೀಯಾ. ಏನಿವಾಗ? ಯಾವತ್ತು ನೀನು ಬಾಲನ್ ಮಗುನ್ ಕೊಂದ್ಯೋ, ಯಾವತ್ತು ನೀನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡ್ಯೋ, ಇನ್ಯಾವನ ಜೊತೆ ಸುತ್ತಾಡಕ್ ಹೋದ್ಯೋ, ಈ ಮನೆಗೆ ಹಗ್ಗ ಕಟ್ಟಿ ಈ ಭಾಗ ಮಾಡಿದ್ಯೋ, ಅವತ್ತೇ ನನ್ನ ಪಾಲು ಸತ್ತು ಹೋದೆ ಕಡೆ ನೀನು. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೋಡಮ್ಮ, ನೋವು ಎಲ್ರಿಗೂ ಒಂದೇ. ನೀವು ಹತ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತೀರಾ, ಆದ್ರೆ ನಾನು ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ ಅಷ್ಟೇ. ನಿನಗೇನು ನೋವೀಗ? ಅಲ್ಲ ಬಾಲ, ಇವ್ರ ವಿಷಯ ಬಿಡು. ನೀನ್ ನನ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ, ನನಗೋಸ್ಕರ ಏನೆಲ್ಲ ಮಾಡಿದ್ದೆ. ಆದ್ರೆ ಇವತ್ತು ಅದನ್ನೆಲ್ಲ ಮರ್ತ್ಬಿಟ್ಟೆ. ಈ ಅಜ್ಜಿ ದೃಷ್ಟಿಗೊಂಬೆ ಅಂದಾಗ ನೀನು ನಗ್ತಾ ಇದ್ದೆ. ಅದನ್ನ ನೋಡಿದ ತಕ್ಷಣ ಅಲ್ಲೇ ಸತ್ ಹೋಗ್ಬೇಕು ಅಂತ ಅನಿಸ್ತು. ಅಂದ್ರೆ ಇವಳು ಅಲ್ಲಿಗೆ ಬಂದಿದ್ಲು ಅಂತ ಆಯ್ತು ಮಾವ. ಬಂದಿದ್ಲು. ಇವಳನ್ನ ನೋಡೆ ನಾನು ಆ ಮಾತಂದಿದ್ದು. ನೋಡು, ನಿನಗೆ ನಾನು ಬೇಡ ಅಂದಮೇಲೆ ನನಗೂ ನೀನು ಬೇಡ. ನಿಮ್ಮೇಲೆ ನಿನ್ನ ನಾಟಕಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡು. ಅಯ್ಯೋ ಸುಮ್ನೀರು ಬಾಲ, ಮನೆಯವ್ರ ಮನಸ್ಸನ್ನ ಒಡೆದಿರೋ ಪಾಪಿ ಇವಳಿಂದ ನಮಗೆ ನೆಮ್ಮದಿ ಸಿಗತ್ತಾ? ಇವಾಗ ಏನು ನಿಮ್ಗೆ ಎಲ್ರಿಗೂ ಪ್ರಾಬ್ಲಮ್ ಇರೋದು ಈ ಹಗ್ಗದಿಂದ ತಾನೆ? ಹಗ್ಗ ಕಟ್ಟೆ ಸರಿ, ಆದ್ರೆ ನಾನೇನ್ ಮನೇನ ನನ್ನ ಹೆಸರಿಗೆ ಬರ್ಕೊಡಿ ಅಂತ ಕೇಳಿದ್ದ? ಅಥವಾ ನಿಮ್ ಮನೇಲಿ ಪಾಲ್ ಕೊಡಿ ಅಂತ ಕೇಳಿದ್ದ? ಯಾಕಿಷ್ಟ ಅಸಹ್ಯವಾಗಿ ಆಡ್ತಿದ್ದೀರಾ? ಏಯ್, ಮನ್ಸೆ ಹೊಡೆದ್ಮೇಲೆ ಪಾಲ್ ಕೇಳಿದ್ರಷ್ಟು ಬಿಟ್ರಷ್ಟೇ. ಆಯ್ತು, ನಿಮ್ಮೆಲ್ರಿಗೂ ಕೋಪ ಇರೋದು ಈ ಹಗ್ಗ ಕಟ್ಟೆ ಅಂತ ತಾನೆ? ಅದನ್ನ ಈಗ್ಲೇ ಸರಿ ಮಾಡ್ತೀನಿ. ಇವಾಗ ಸಮಾಧಾನ ಆಯ್ತಾ ಎಲ್ರಿಗೂ? ಮನೆನ ಭಾಗ ಮಾಡ್ದೆ ಅಂತ ಹೇಳ್ತಿದ್ರಿ ನೋಡಿ, ಹಗ್ಗನ ಕಿತ್ತು ಬಿಸಾಕಿದ್ದೀನಿ. ಅಜ್ಜಿ ಕಾಣಿಸಿಲ್ಲ ಅಂದ್ರೆ ಕನ್ನಡಕ ಹಾಕೊಂಡು ನೋಡು.
Now you want, but we can't. ಅಜ್ಜಿ ಏನು ಅಜ್ಜಿ, ನೀನೀಗ ಬದಲಾಗ್ತಾ ಇದ್ದೀನಿ, ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಂದರೆ ಅದು ನಮಗೆ ಬೇಡ. ಇಷ್ಟೆಲ್ಲ ಆದ್ಮೇಲೂ ಅತ್ಯಾಗ ಆಡ್ತಿದ್ರ, ನನಗೆ ಅವಮಾನ ಮಾಡ್ತಿದ್ರ. ಇದಕ್ಕೆ ಉತ್ತರ ಕೊಡ್ತೇನೆ, ನಾನು ಬಿಡಲ್ಲ. ನಿಮಗೆ ನಾನು ಬೇಡ ಅಂದಮೇಲೆ ನನಗೂ ನೀವುಗಳು ಬೇಡ. ಈ ಹಗ್ಗ ಹೀಗೆ ಇರಲಿ, ಐ ಡೋಂಟ್ ಕೇರ್. ಇವಳು ಯಾವತ್ತಿಗೂ ಬದಲಾಗಲ್ಲ ಅತ್ತೆ. ಒಂದು ನಿಮಿಷ ಇರು, ಅದಕ್ಕೇನೆ ಕಾಲ್ ಮಾಡ್ತಾ ಇದ್ದಾರೆ. ಆಯ್ತಾಯ್ತಾ. ಹಲೋ ರಿತು. ಅದಕ್ಕೆ ಹೇಳಿ, ಏನು ಸಡನ್ ಆಗಿ ಫೋನ್ ಮಾಡಿದ್ದು? ಏನಿಲ್ಲ, ಅಮೂಲ್ ಬೇಬಿ ಬರ್ತ್ಡೇ ಬಗ್ಗೆ ಮಾತಾಡೋದಕ್ಕೆ ಮಾಡ್ತಾ ಇತ್ತು. ಅದಕ್ಕೆ ನೀವಂತೂ ಸೂಪರ್ ಬಿಡಿ. ಒಂದು ನಿಮಿಷ ಹಾಗೆ ಇರಿ. ಮಂಜಣ್ಣ, ಎತ್ತು ಎತ್ತು ಎತ್ತು, 500 ರೂಪಾಯಿ ಕೊಟ್ರೆ ಸರಿ. ಇವಾಗ ನಾನು ಹೇಳಿಲ್ಲ ಅತ್ಗೆ ಯಾವತ್ತು ಅಣ್ಣನ ಬರ್ತ್ಡೇನ ಮಿಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತ. ತೆಗಿ ತೆಗಿ ತೆಗಿ. ರಿತು, ಅದು ಇದು ಎಲ್ಲ ಏನಿಲ್ಲ, ಸುಮ್ಮನೆ ಈಗ ನೋಟ್ ಎತ್ತಿದ್ರೆ ಸರಿ. ನಾ ಹೇಳ್ದೆ ತಾನೆ, ಅದಕ್ಕೆ ಮಾತ್ರ ಯಾವತ್ತೂ ಅಣ್ಣನ ಬರ್ತ್ಡೇನ ಮರ್ಯಾದೆ ಇಲ್ಲ ಅಂತ. ನೋಡು ಹೇಗೆ ಕಾಲ್ ಮಾಡಿದ್ದಾರೆ ಅಂತ. ಅಲೋ, ಅವ್ರಿಗೆ ಚಾಲೆಂಜ್ ಇರೋದು ಬರ್ತಡೇ ನೆನಪಿದ್ಯೋ ಇಲ್ವೋ ಅಂತ ಅಲ್ಲ, ಅಕ್ಕ ಬಾಂಡಿರೋ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರ ಸೆಲೆಬ್ರೇಷನ್ಗೆ ಬರ್ತಾರೋ ಇಲ್ವೋ ಅಂತ. ಮೋಸ ಮೋಸ ಮೋಸ, ನೀನು ಅವಾಗಲೇ ನಂಗೆ ಹೀಗೆ ಹೇಳಿಲ್ಲ. ಮೋಸನೂ ಇಲ್ಲ, ಏನೂ ಇಲ್ಲ. ಮೊದಲು ಅವರು ಪಾರ್ಟಿಗೆ ಬರಲಿ, ಆಮೇಲೆ ಬೇಕಾದ್ರೆ ಚಾಲೆಂಜ್ ಸೋತೆ ಅಂದ್ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ, ಓಕೆನಾ? ಮಂಜನ, ಯಾವಾಗಲೂ ಹೀಗೆ ಮಾಡ್ತಾ ಇರೋದು ನೀನು. ಇವರ ಚೀಟ, ಮೋಸ ಮಾಡ್ತೀಯ, ಕಂಜೂಸ್. ಕಂಜೂಸು ಇಲ್ಲ, ಲೊಟ್ಟನೂ ಇಲ್ಲ. ನೋಡು, ನಾ ಇಬ್ರು ಕಿತ್ತಾಟ ನಿಲ್ಲಿಸ್ತೀರಾ? ನಾನು ಹೇಳೋದನ್ನ ಕೇಳಿ. ಅದಕ್ಕೆ ಸಾರಿ ಅದಕ್ಕೆ, ಎಲ್ಲ ಮಂಜಣ್ಣನಿಂದನೇ ಆಗಿರೋದು. ಆಯಿತು, ನೀವು ನನ್ನ ಫೋನ್ ಕಟ್ ಮಾಡಾದ್ಮೇಲೆ ಮತ್ತೆ ಕಿತ್ತಾಡ್ಕೊಳ್ಳಿ, ಆಯ್ತಾ? ಈಗ ನನ್ನ ಮಾತು ಕೇಳಿ. ಕಾಮಿಡಿ ಪೀಸು, ನೀನು ಕೇಳಿಸ್ಕೊ. ಎಸ್ ಅಕ್ಕ ಬಾಂಡ್. ಇವತ್ತು ಅಮೂಲ್ ಬೇಬಿಗೆ ಗೊತ್ತೇ ಆಗದೆ ಇರೋ ಥರ ಸರ್ಪ್ರೈಸ್ ಪಾರ್ಟಿನ ಅರೇಂಜ್ ಮಾಡೋಣ. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಸೊ ನನಗೆ ನಿಮ್ಮಿಬ್ರು ಹೆಲ್ಪ್ ಬೇಕು. ಸೆಲೆಬ್ರೇಷನ್ಗೆ ಎಲ್ಲ ವ್ಯವಸ್ಥೆನೂ ಮಾಡಿ ಫುಲ್ ಜೋರಾಗಿರಬೇಕು. ಅವ್ನ ಫ್ರೆಂಡ್ಸು, ಫ್ಯಾಮಿಲಿ, ಹೊಸ ಕಂಪ್ನಿ ಸ್ಟಾಫ್ಸು ಎಲ್ಲರನ್ನೂ ಇನ್ವೈಟ್ ಮಾಡಿ. ಅವನು ಇಷ್ಟಪಡೋರು, ಅವನನ್ನು ಇಷ್ಟಪಡೋರು ಎಲ್ಲರೂ ಒಟ್ಟಿಗೆ ಸೇರಿ ಅವನ ಬರ್ಡೇನ ಸ್ಪೆಷಲ್ ಮಾಡೋಣ. ಓಕೆ ಅದಕ್ಕೆ, ನೀವು ಹೇಳಿದ ಕೆಲಸ ಆಯಿತು ಅಂತಲೇ ಅನ್ಕೊಳ್ಳಿ. ರಿತು, ಮಂಜನ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರು. ಮೊದಲೇ ಅವನದ್ದು ಹರಕ್ ಬಾಯಿ, ಯಾವ ಸತ್ಯನೂ ಬಾಯಲ್ಲಿ ನಿಲ್ಲಲ್ಲ. ಏನಾದರೂ ಅಪ್ಪಿ ತಪ್ಪಿ ಅಮೂಲ್ ಬೇಬಿಗೆ ಹೇಳಿಬಿಟ್ರೆ ಕಷ್ಟ. ಇಲ್ಲ ಅಕ್ಕ ಬಾಂಡ್, ಹಂಗೆಲ್ಲ ಹೇಳಲ್ಲ, ರಿತು ಮೇಲೆ ಆಣೆ. ಹಂಗೇನಾದರೂ ಆದರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಅಯ್ಯಪ್ಪ, ಚಾನ್ಸೇ ಇಲ್ಲ. ನನಗೆ ಕಾರ್ತಿಕ್ ಯಾರು ಅಂತಲೇ ಗೊತ್ತಿಲ್ಲ. ಅಪ್ಪ ಅಕ್ಕಲ್ಲಿ ನಿಂತಿರೋ ಹುಡುಗಿ ಯಾರು ಅಂತಲೂ ನನಗೆ ಗೊತ್ತಿಲ್ಲ, ಓಕೆನಾ? ಗುಡ್. ರಿತು, ಮಂಜಾ, ಇಬ್ರು ಬೇಗ ಕೆಲಸ ಶುರು ಮಾಡಿ. ಏನಾದರೂ ಇದ್ರೆ ನನಗೆ ಅಪ್ಡೇಟ್ ಮಾಡಿ, ಓಕೆನಾ? ಎಸ್ ಮೇಡಮ್. ರಿತು, ಅರೇಂಜ್ಮೆಂಟ್ಸ್ಗೆ ಬೇಕಾದ ವ್ಯವಸ್ಥೆ ಮಾಡೋದಕ್ಕೆ ನಾನು ನಿನ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಇನ್ನೂ ಏನಾದರೂ ಬೇಕಾದರೆ ಕೇಳು, ಓಕೆನಾ? ಆಯ್ತು ಅದಕ್ಕೆ. ಬೇಕಿತ್ತಾ ಈ ಓವರ್ ಆಕ್ಟಿಂಗ್ ಮಾಡಕ್ ಹೋಗಿ ಹೇಗೆ ಬೈಸ್ಕೊಂಡೆ ನೋಡು. ಅದು ಬೈಗಳು ಅಲ್ಲ ಸಿಸ್ಟರ್, ಅಕ್ಕ ಬಂಡು ನನ್ನ ಮೇಲೆ ಇಟ್ಟಿರೋ ರೆಸ್ಪೆಕ್ಟು.
ಹಲೋ, ನಾನು ಹೇಳಿದೆಲ್ಲ ರೆಡಿ ಮಾಡ್ತಿರ್ತಾನೆ, ಬಲೂನ್ ಎಲ್ಲ ಕಟ್ಟಿದ್ದೀರಾ, ಸ್ಮೋಕೆ ಫೇಸು, ಕೋಲ್ಡ್ ಫೈರ್ ಎಲ್ಲ ಬರಬೇಕು. ಹಾಂ, ನನ್ನ ಬಾಮ್ಮೆದ ನೋಡಿದ ತಕ್ಷಣ ಖುಷಿ ಆಗ್ಬೇಕು. ಓಕೆ. ಅಯ್ಯಪ್ಪ, ಇಷ್ಟಾಗೋಯ್ತು. ಅಮ್ಮ, ಯಾಕೆ ಸಿಸ್ಟರ್? ನಾ ಹೇಳಿದೆಲ್ಲ ರೆಡಿ ಮಾಡಿದ್ದೆ ತಾನೆ. ಮೇಲ್ಗಡೆ ಬಲೂನ್ಸ್ ಇರ್ಬೋದು, ಆ ಸ್ಮೋಕ್ ಎಫೆಕ್ಟ್ ಇರ್ಬೋದು, ಅದೆಲ್ಲ ಹಾಕಿದ್ದೆ ತಾನೆ. ಎಲ್ಲ ಮಾಡಿಸಿದ್ದೀನಿ ಸಿಸ್ಟರ್, ನೀನೇನು ತಲೆ ಕೆಡ್ಸ್ಕೋಬೇಡ. ಆದರೂ ನಮ್ಮ ಅಕ್ಕ ಬಾಂಡ್ಗೂ ಬಾಮೈದನ್ಗೂ ಈ ರೇಂಜಿಗೆ ಬಾಂಡಿಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮುಂಚೆ ನಾಯಿಗಳ ಥರ ಕಿತ್ತಾಡೋರು, ಈಗ ನೋಡಿದ್ರೆ ಹೊಂಟ್ಕೊಂಡೇ ಇರ್ತಾರೆ. ಅದಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿದೆ. ಆದರೂ ಅವ್ರ ಪ್ರೀತಿಗೆ ಮಾತ್ರ ಎಫೆಕ್ಟ್ ಆಗಲಿಲ್ಲ ನೋಡು. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಇಷ್ಟು ದಿನ ರಾಯರನ್ನು ಸೀತಮ್ಮನ್ನು ಬೆಸ್ಟ್ ಕಪಲ್ ಅಂತಿದ್ರು. ಇನ್ಮೇಲೆ ಆ ಜಾಗಕ್ಕೆ ಅಕ್ಕ ಬಾಂಡು ಮತ್ತು ನನ್ನ ಬಾಮೈದ ಒಳ್ಳೆ ಕಾಂಪಿಟೇಷನ್ ಕೊಡೋ ಥರ ಇದೆ. ಇಲ್ಲ ಅಂದರೆ ಅದಕ್ಕೆ ಅವ್ರ ಕೆಲ್ಸದ ಮಧ್ಯೆನೂ ಅಣ್ಣನ ಬರ್ತಡೇನ ನೆನ್ಪು ಮಾಡಿಕೊಂಡು ಫೋನ್ ಮಾಡ್ತಿದ್ರಾ? ಇದನ್ನೆಲ್ಲ ನೋಡ್ತಿದ್ರೆ ನೀನು ರಾಕಿನ ಕಟ್ಕೊಂಡು ಹಿಂಸೆ ಕೊಡ್ಬೇಕು ಅನಿಸ್ತಿದೆ ಅಲ್ಲ? ಪಾಪ ಅವನು. ಹಲೋ, ಪಾಪ ಅಲ್ಲ, ಪುಣ್ಯ ಮಾಡಿದ್ದ ಅಂತ ಹೇಳೋ. ಮಂಜನ, ಅದಕ್ಕೆ ಮತ್ತೆ ಅಣ್ಣನ ಜೋಡಿ ಆದ್ಮೇಲೆ ನನ್ನ ಮತ್ತೆ ರಾಖಿ ಜೋಡಿನೇ ಫೇಮಸ್, ಗೊತ್ತಾ? ಚೆನ್ನಾಗಿದೆ, ನೋಡೋಣ. ಈಗ ನನ್ನ ಬಗ್ಗೆ ಮಾತಾಡೋದು ಬಿಟ್ಟು ಹೋಗಿ ಅಣ್ಣನ ಕರ್ಕೊಂಬ. ಆಯ್ತು ಸಿಸ್ಟರ್, ಇಲ್ಲಿವರೆಗೂ ನೀನು ಹೇಳಿದ್ದನ್ನೇ ಪಾಲಿಸಿದ್ದೀನಿ, ಮುಂದೇನು ಅದನ್ನೇ ಪಾಲಿಸ್ತೀನಿ. ಎಕ್ಸಾಕ್ಟ್ಲಿ. ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಮಂಜಣ್ಣ, ಕೂತಾನೆ. ಇಂಪಾರ್ಟೆಂಟ್ ಕಾಲ್ ಕೊಡಲೇ ಬಾಮಿ. ಕಾಲು ಫೋನು ಎಲ್ಲ ಆಮೇಲೆ, ಮೊದಲು ನೀನು ರೆಡಿ ಆಗು. ರೆಡಿ ಆಗ್ಬೇಕಾ? ಎಲ್ಗೋ? ಅದೆಲ್ಲ ಆಮೇಲಿಂದ ಹೇಳ್ತೀನಿ, ಮೊದಲು ನಾನು ಹೇಳಿದ್ದು ನೀನು ಕೇಳೋ. ಲವ್, ರೆಡಿ ಆಗು ಅಂದರೆ ಹೆಂಗೋ ರೆಡಿ ಆಗುತ್ತೆ? ಅದೆಲ್ಲ ಆಗಲ್ಲ. ಯಾಕೆ, ಎಲ್ಲಿಗೆ ಅಂತ ಹೇಳು, ಆಮೇಲೆ ರೆಡಿ ಆಗಬೇಕಾ ಬೇಡವಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅಷ್ಟೆಲ್ಲ ಟೈಮ್ ಇಲ್ಲ ಬಾಮೈದ, ಮೊದಲು ಬಟ್ಟೆ ಚೇಂಜ್ ಮಾಡು, ಸ್ವಲ್ಪ ಸ್ಟೈಲಿಶ್ ಆಗಿ ರೆಡಿ ಆಗು, ಓಕೆನಾ? ಸರಿ, ಅದೇನು ಒಕೇಶನ್ ಅಂತಾದರೂ ಹೇಳು, ಅದು ಕರೆಕ್ಟಾಗಿ ನಾನು ಬಟ್ಟೆ ಹಾಕೋತೀನಿ. ಯಾವ ಬಟ್ಟೆ ಅಂತ ತೋರಿಸು, ನಾನು ಹೇಳ್ತೀನಿ ನಿಂಗೆ. ಲೋ, ನೀನೇನು ದೊಡ್ಡ ಫ್ಯಾಷನ್ ಗುರುನೇನೋ, ಅದೇನು ಅಂತ ಹೇಳ. ನಿನ್ನ ಬಟ್ಟೆಯಲ್ಲಿದೆ? ಓಹ್, ಸಖತ್ತಾಗಿದೆ. ಲೋ, ಏನೋ ಮಾಡ್ತಾ ಇದೆಯಾ? ಇರೋ ಸೆಲೆಕ್ಷನ್ ಮಾಡೋಣ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನನಗೆ ಟೆನ್ಷನ್ ಇಲ್ಲ. ಅಬ್ಬ ಅಮಿತ, ಕಮನ್, ಇವಾಗ ಇದರಲ್ಲಿ ಯಾವುದು ಅಂತ ಸೆಲೆಕ್ಷನ್ ಮಾಡ್ಬಾ. ಇದು ಬೇಡ, ಅಂಕಲ್ ಥರ ಐತೆ. ಇದು ಲೈಟಿಂಗ್ ಚೆನ್ನಾಗಿರೋದ ಕಣೋ, ಫಂಕ್ಷನ್ಗೆಲ್ಲ. ಕಪ್ಪುಗಿದೆ, ಬೇಡ ಕಣೋ. ಆಯ್ತು, ನೀನೇ ಹೇಳು ಯಾವುದು ಅಂತ, ಅದನ್ನೇ ಹಾಕೊಂತೀನಿ. ಈ ಡ್ರೆಸ್ ಹಾಕೋ, ಇದ್ರ ಮೇಲೆ ಈ ಕೋಟ್ ಹಾಕೋ. ಸರಿ, ಹಾಕಮ್ಮ. ಹುಡುಗಿರ್ ಥರ ಹುಡುಗರು ರೆಡಿ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬಂದ್ಬಿಡ್ತವೆ. ಬಾಮೈದಾ, ಹೆಲ್ಪ್ ಬೇಕಾ? ಬೇಗ ಬಾರೋ. ಬಾಮೈದಾ, ಇದೇನೋ ಓಕೆ ಅನ್ನಿಸ್ತಿದೆ ಕಣ. ತೆಗೆದು ಬಿಟ್ಟ ಅಂದರೆ ಎಲ್ಲಿಗೆ, ಯಾಕೆ, ಏನು ಅಂತ ಏನು ಹೇಳಿದೆ, ಒಕೇಶನ್ನು ಹೇಳಿದೆ, ಬಟ್ಟೆ ಸೆಲೆಕ್ಟ್ ಮಾಡಿದ್ದು ನೀನೇನೆ. ಕರೆಕ್ಟಾಗಿ ನಾನು ಹೆಂಡತಿ ಇರಬೇಕಾಗಿತ್ತು. ಸರಿ, ಗ್ರಾಚಾರ ಬಿಟ್ಟಿರೋಳು ನಿನಗೆ. ಅದು ನಿಜಾನೇ. ಲವ್, ನೀನು ಎಲ್ಲದಕ್ಕೂ ಹೆಂಡತಿಗೆ ಹೇಳ್ತೀನಿ ಅಂತ ಎದುರಿಸ್ತೀಯಾ?
ಫ್ರೆಂಡಾಗಿ ಏನಾದ್ರು ಹೇಳಿದ್ರೆ ಅದನ್ನ ನಂಬೇಕಪ್ಪ. ನಿಂತ ಕಾಲಲ್ಲೇ ಎಲ್ಲಾನು ಹೇಳ್ಬೇಕು ಅಂದರೆ ಅದು ಹೆಂಗಾಗುತ್ತೆ? ಸರ್ಪ್ರೈಸ್ ಅಂದರೆ ಕಾಯ್ಬೇಕು. ಸರ್ಪ್ರೈಸಾ? ಲೇ, ನನ್ನ ಬೆನ್ನಿಂದ ಏನೋ ನಡೆಸ್ತಾ ಇದೆಯಾ ನೀನು? ಅದೆಲ್ಲ ಏನಿಲ್ಲಪ್ಪ, ಏನು ಹೇಳ್ಬಿಡು. ನೋಡು ಬಾಮಿ, ನೀನು ಎಲ್ಲಿ ಕರೆದ್ರು ನಾನು ಬರೋ ಸೀನೇ ಇಲ್ಲ. ಸತ್ಯ ಬರ್ದೆ ನಾನು ಎಲ್ಗೂ ಬರಲ್ಲ. ಪಾಪ ನೈಟ್ ಡ್ಯೂಟಿ ಅಲ್ವಾ, ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ಹೌದು ಬಾಮ, ಸತ್ಯ ಪಾಪನೇ. ಇತ್ತೀಚೆಗೆ ತುಂಬ ಕೆಲಸ ಮಾಡ್ತಾರಲ್ಲ ಕಣ. ಅಯ್ಯೋ ಅದಲ್ಲ, ಹಂಗಿರ್ಲಿ. ಇವಾಗ ಬಾ, ನನ್ನ ಜೊತೆ ಹೋಗೋಣ ಬಾ. ಏಯ್, ಎಲ್ಲಿಗೋ? ಲೋ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಪ್ರಾಣ ಹಿಂಡ್ಬೇಡ ಕಣೋ. ಸುಮ್ಮನೆ ಬಾರ. ಲೋ, ಎಲ್ಲಿಗೆ ಅಂತ ಹೇಳು. ಲೇ, ಬಾಮಿ, ಬಾಮಿ, ಬಾಮಿ. ಲೇ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಒಂದ್ ನಿಮಿಷ ಇರೋ, ವಟ ಅನ್ಬೇಡ. ಸರ್ಪ್ರೈಸ್ ಅಂತ ಹೇಳಿದೀನಿ ತಾನೆ, ಇವಾಗ್ಲೇ ಏನೋ ಹೇಳಕ್ಕಾಗಲ್ಲ. ಮಂಜನಾ, ಎಲ್ಲ ರೆಡಿನಾ? ರೆಡಿ. ಮತ್ತೆ ಶುರು ಮಾಡೋ. ಹುಟ್ಟುಹಬ್ಬದ ಶುಭಾಶಯಗಳು ಕಾರ್ತಿಕ್. ಮೈದಾ, ಇದೆಲ್ಲ ಯಾವಾಗ ಮಾಡಿದ್ರಿ? ಹೇಳ್ತೀವಿ, ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಸಮಾಧಾನ. ಅಜ್ಜಿ, ಅತ್ತೆ, ನೀವುನಾ? ಹೌದಳೆ ಅಂದ್ರೆ ಸರ್ಪ್ರೈಸ್ ಅಂದ್ಮೇಲೆ ವಿ ಮಸ್ಟ್ ಜಾಯ್ನ್. ನೀವೆಲ್ಲರೂ ಯಾವಾಗ ಬಂದ್ರಿ? ಆಗ್ಲೇ ಬಂದ್ವಿ. ಆಹಾ, ಹುಟ್ಟು ಹಬ್ಬದ ದಿನ ಏನ್ ಚೆನ್ನಾಗಿ ಕಾಣಿಸ್ತಿದ್ಯಪ್ಪ. ತುಂಬಾ ಕಳಕಳಿಯಾಗಿ ಕಾಣಿಸ್ತಾ ಇದೀಯ. ಹ್ಞೂ ಅಜ್ಜಿ, ಕಾಣಿಸ್ದೆ ಇನ್ನೇನು. ಎಲ್ಲ ನಿಮ್ಮ ಮಗಳ ಮಹಿಮೆ. ಹ್ಯಾಪಿ ಬರ್ಡೇ ಕಾರ್ತಿಕ್. ಥ್ಯಾಂಕ್ ಯು ಬಾಲ, ನೀವ್ ಎಲ್ರೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಬಾಮೈದಾ, ಯಾರನ್ನು ಹುಡುಕ್ತಿದ್ಯಪ್ಪ? ಇನ್ಯಾರನ್ನ? ಅವನ್ ಹಾಫ್ ಶರ್ಟ್ನ. ಓಯ್, ಅಕ್ಕೆ ಇಲ್ಲಿಲ್ಲಪ್ಪ. ಯಾಕೆ? ಹಾ, ಯಾಕಪ್ಪ ಕುಮಾರ ಕಂಠೀರವ? ನಿನ್ನ ಹುಟ್ಟು ಹಬ್ಬಕ್ಕೆ ನಾವಿಷ್ಟೆಲ್ಲ ಬಂದಿದ್ದೀವಿ. ಸಾಕಾಗ್ಲಿಲ್ವಾ ನಿನಗೆ? ಹೆಂಡ್ತಿನೇ ಬೇಕಾ? ಓಹೋ, ನೋಡಿ, ಮದ್ವೆ ಆದ್ಮೇಲೆ ಹೀಗೇನೆ. ಹಾ 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 ಹಾ, ಬರ್ತಾರೆ. ಸ್ವಲ್ಪ ಸಮಾಧಾನವಾಗಿರು. ಮಂಜನಾ, ಒಂದು ಸ್ವಲ್ಪ ಕಣ್ಮುಚ್ಚಿ. ಏಯ್, ಏನ್ ನಡೀತಾ ಇದೆ ಇಲ್ಲಿ? ಹೇಳ್ತೀನಿ ಕಣ್ಮುಚ್ಚ. ಹೇಳ್ತೀವಿ, ಅರ್ಜೆಂಟ್ ಮಾಡ್ಬೇಡ. ಎಲ್ಲ ಓಕೆನಾ? ಓಕೆ. ಹಾಯ್ ಅಮೂಲ್ ಬೇಬಿ, ಇವತ್ತು ನೀನು ಹುಟ್ಟಿದ ದಿನ. ಅಂದರೆ ನನಗೆ ನನ್ನ ಪ್ರಪಂಚನೇ ಭೂಮಿಗೆ ಬಂದಿದ್ದ ದಿನ. ಹಾಗಾಗಿ ಈ ದಿನ ನಿನಗಿಂತಲೂ ನನಗೆ ಸ್ಪೆಷಲ್. ನೀನು ನನ್ನ ಜೀವನಕ್ಕೆ ಹೆಂಗೆ ಬಂದೆ, ಇವತ್ತಿಗೂ ಅದನ್ನು ನೆನಪಿಸ್ಕೊಂಡ್ರೆ ಕನಸು ಅನ್ನಿಸ್ಬಿಡತ್ತೆ. ಒಂಥರ ಕನಸಿನ ಜೀವನ ಜೀವಿಸ್ತಾ ಇದ್ದೀನ ಅಂತ.
ಆದರೆ ಅದಕ್ಕೆ ಕಾರಣ ನೀನೇ ಅಮಲ್ ಬೇಬಿ. ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಹೆಂಗಿದ್ದು ಗಂಡು ಬೇರೆ ನಾನು ಹೆಂಗೆಂಗೋ ಬೆಳೆದ್ಬಿಟ್ಟಿದ್ದೆ. ಆದರೆ ನೀನು ಅದು ಯಾವ ಗಳಿಗೆಯಲ್ಲಿ ನನ್ನ ಏರಿಯಾಗೆ ಕಾಲಿಟ್ಯೋ ಅವತ್ತೇ ನನ್ನ ಹೃದಯಕ್ಕೆ ಸೇರ್ಕೊಂಡ್ಬಿಟ್ಟೆ. ನನ್ನಂಥ ಗಂಡು ಬೇರೆಗೂ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡ್ಬೋದು ಅಂತ ಗೊತ್ತಾಗಿತ್ತು ನಿನ್ನನ್ನು ನೋಡಾದ್ಮೇಲೆ ಗೊತ್ತಾ. ಥ್ಯಾಂಕ್ ಯು ಆ ಥರದ್ದು ಒಂದು ಸ್ಪೆಷಲ್ ಫೀಲಿಂಗ್ನ ನನಗೆ ಕೊಟ್ಟಿದ್ದಕ್ಕೆ. ಎಲ್ಲ ಕಡೆ ಹುಡುಗಿರ ಹಿಂದೆ ಬಿದ್ದು ಕಾಡಿಸ್ತಾರೆ, ಆದರೆ ನಮ್ಮದು ಉಲ್ಟಾ. ನಾನು ನಿನ್ನ ಹಿಂದೆ ಬಿದ್ದೆ, ನಿನ್ನನ್ನು ಪ್ರೀತಿಸ್ದೆ.